ಬಿಜೆಪಿ ಜೆಡಿಎಸ್ ಕೇಸರಿಗಿರಿ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಗಾಂಧಿಗಿರಿಯನ್ನ ಪ್ರಯೋಗಿಸುತ್ತಿದ್ದಾರೆ. ಮೈತ್ರಿ ಪಕ್ಷಗಳ ಬಾಲರಾಮ ಬಾಣಕ್ಕೆ ಸಿದ್ದರಾಮಯ್ಯ ಹೇ ರಾಮ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿಗಿಂತ ಬಿಜೆಪಿಯವರು ರಾಮ ಭಕ್ತರೇ ಅನ್ನುವಂತ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿಗಿಂತ ಹಾಗಾದ್ರೆ ಬಿಜೆಪಿಯವರು ರಾಮ ಭಕ್ತರ, ಅವ್ರಿಗಿಂತನೂ ಹೆಚ್ಚಿಗೆ ಭಕ್ತನಾ? ಗಾಂಧಿ ಸಾಯುವಾಗ್ಲೂ ಕೂಡ ಹೇ ರಾಮ ಅಂತ ಹೇಳಿನೇ ಪ್ರಾಣ ಬಿಟ್ಟಿದ್ರು. ಗಾಂಧಿ ಅನುಯಾಯಿಗಳಾದ ಕಾಂಗ್ರೆಸ್ನವರಿಗೆ ಬಿಜೆಪಿಯವರು ಬುದ್ಧಿವಾದ ಹೇಳುವಂತ ಅವಶ್ಯಕತೆ ಇಲ್ಲ. ಶ್ರೀರಾಮಚಂದ್ರನನ್ನ ಆದರ್ಶವಾಗಿಟ್ಕೊಂಡಿದ್ದಂತಹ ಮಹಾತ್ಮ ಗಾಂಧಿಯನ್ನ ಕೊಂದಿದ್ಯಾರು? ರಾಮಭಕ್ತ ಗಾಂಧಿ ಕೊಂದ ಗೋಡ್ಸೆಯನ್ನೇ ಬಿಜೆಪಿ ಪೂಜೆ ಮಾಡುತ್ತೆ. ದೇಶದ ಇತಿಹಾಸದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದಕ್ಕೆ ಗಲಭೆ ಮಾಡಲಾಗಿದೆ. ಕೆರಗೋಡಿನಲ್ಲಿ ಹಾರಾಡಿದ್ದು ರಾಷ್ಟ್ರಧ್ವಜ, ಕಾಂಗ್ರೆಸ್ ಧ್ವಜವಲ್ಲ. ಕೇಸರಿ ಮೇಲಿನ ವ್ಯಾಮೋಹಕ್ಕೆ ಬಿಜೆಪಿಯಿಂದ ರಾಷ್ಟ್ರಧ್ವಜಕ್ಕೆ ಅವಮಾನವನ್ನ ಮಾಡಲಾಗ್ತಾ ಇದೆ. ಮೈತ್ರಿ ಪಕ್ಷದ ಕೇಸರಿ ವಾರ್ ವಿರುದ್ಧ ಗಾಂಧಿ ತತ್ವದ ಪಾಠ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಹಾತ್ಮ ಗಾಂಧಿಗಿಂತ ದೊಡ್ಡ ರಾಮ ಭಕ್ತ ಏನ್ ಬೇಕಾ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣ ತ್ಯಾಗ ಮಾಡಿದ್ರು. ಹೇ ರಾಮ್ ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದಂತ ಭಕ್ತಿಯನ್ನ, ನಂಬಿಕೆಯನ್ನ ಇಟ್ಕೊಂಡಿದ್ರು. ಶ್ರೀರಾಮಚಂದ್ರ ದಶರಥ ರಾಜನ ಮಗ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ತಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕಾಗಿತ್ತು. 14 ವರ್ಷಗಳ ಕಾಲ ವನವಾಸ ಅನುಭವಿಸ್ತಕ್ಕಂಥದ್ರು ಕೂಡ ಶ್ರೀರಾಮಚಂದ್ರ ಮಾಡಿದ್ರು. ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನ ಶ್ರೀರಾಮಚಂದ್ರ ಅವತ್ತು ದೇಶಕ್ಕೆ ಅವರ ಆಡಳಿತ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ಅಂಥ ವ್ಯಕ್ತಿಯನ್ನ ಒಬ್ಬ ಮತಾಂಧ ಕೊಂದಾಕ್ಬಿಡ್ತಾರೆ. ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ